ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಂದು ನಾವು ಸೂರೆ ಕಾಫಿನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ 4 ಘಟನೆಗಳಲ್ಲಿ ಕೊನೆಯ ಘಟನೆ 4ನೇ ಘಟನೆಯ ಬಗ್ಗೆ ಮಾತನಾಡೋಣ. ಈ ಘಟನೆ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರ ಘಟನೆಯಾಗಿದೆ ಹಾಗೂ ಇದರಲ್ಲಿ ಕಯಾಮತಿನ ನಿಖರ ಬರುವ ಒಂದು ಪ್ರಲೋಭನೆ ಯಾಜೂಜ್ ಮಾಜೂಜ್ ಅವರ ಬಗ್ಗೆ ಕೂಡ ಅಲ್ಲಾಹನು ಉಲ್ಲೇಖಿಸಿದ್ದಾನೆ. ವೀಕ್ಷಕರೇ, ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಒಂದು ಮುಸಲ್ಮಾನ್ ರಾಜರಾಗಿದ್ದರು. ಇಡೀ ಜಗತ್ತನ್ನು ಆಳಿದ 4 ರಾಜಗಳಲ್ಲಿ ಒಂದು ರಾಜ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು. ಇವರ ಹೆಸರು ಸಿಕಂದರ್ ಆಗಿತ್ತು. ಇಂಗ್ಲಿಷಲ್ಲಿ ಇವರನ್ನು ಸೈರಿಸ್ ದಿ ಗ್ರೇಟ್ ಎಂದು ಕರೆಯಲಾಗುತ್ತದೆ. ಜುಲ್ಕರ್ನೈನ್ ಇವರಿಗೆ ನೀಡಲಾದ ಬಿರುದು. ಇವರು ಪ್ರವಾದಿ ಆಗಿದ್ದರ ಇದರ ಬಗ್ಗೆ ಕುರಾನ್ ಮತ್ತು ಹದೀಸಿನಲ್ಲಿ ಯಾವುದೇ ಸ್ಪಷ್ಟತೆ ನೋಡಲು ನಮಗೆ ಸಿಗುವುದಿಲ್ಲ. ಅಧಿಕ ಮುಫಸ್ಸಿರವರು ಬರೆದಿದ್ದಾರೆ, ಇವರು ವಲಿ ಆಗಿದ್ದರು. ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರಿಂದ ಕೇಳಲಾಯಿತು, ಜುಲ್ಕರ್ನೈನ್ ಯಾರಾಗಿದ್ದರು? ಹಜರತ್ ಅಲಿ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳಿದರು, ಜುಲ್ಕರ್ನೈನ್ ಅಲ್ಲಾಹನ ಒಂದು ಒಳ್ಳೆಯ ಪ್ರಿಯ ಭಕ್ತರಾಗಿದ್ದರು. ಅವರ ಪುಣ್ಯಗಳ ಕಾರಣ ಅಲ್ಲಾಹನು ಅವರಿಗೆ ಕೆಲವು ವಿಶೇಷ ಉಡುಗೊರೆಗಳನ್ನು ನೀಡಿದ್ದನು. ವೀಕ್ಷಕರೇ, ಅಲ್ಲಾಹನು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರಿಗೆ ಇಲ್ಮುಲ್ ಅಸ್ಬಾಬ್, ಸಂಪನ್ಮೂಲಗಳ ಜ್ಞಾನ, ದಿ ನಾಲೆಜ್ ಆಫ್ ರಿಸೋರ್ಸಸ್ ನೀಡಿದ್ದನು ಹಾಗೂ ಅದರ ಜೊತೆಯೇ ಅದನ್ನು ಬಳಸಲು ಅಲ್ಲಾಹನು ಅವರಿಗೆ ಎಲ್ಲ ಉಪಕರಣಗಳನ್ನು ನೀಡಿದ್ದನು ಹಾಗೂ ಅವರಿಗೆ ಪ್ರಯಾಣ ಮಾಡುವುದನ್ನು ಅಲ್ಲಾಹನು ಬಹಳ ಸುಲಭವಾಗಿ ಮಾಡಿದ್ದನು. ಕೆಲವು ಮುಫಸ್ಸಿರೀನ್ ಬರೆದಿದ್ದಾರೆ, ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಮೋಡಗಳ ಮೇಲೆ ಪ್ರಯಾಣಿಸುತ್ತಿದ್ದರು. ಅವರು ಯಾವ ರೀತಿ ಮೋಡಗಳ ಮೇಲೆ ಪ್ರಯಾಣಿಸುತ್ತಿದ್ದರೋ ಇದರ ಬಗ್ಗೆ ಅಲ್ಲಾಹನಿಗೆ ಉತ್ತಮವಾಗಿ ತಿಳಿದಿದೆ. ಸಾರಾಂಶವಾಗಿ ಅಲ್ಲಾಹನು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗದಲ್ಲಿ ಪ್ರಯಾಣಿಸುವ ಒಂದು ಸೌಲಭ್ಯ ನೀಡಿದ್ದನು. ಇವರಿಗೆ ಜುಲ್ಕರ್ನೈನ್ ಎನ್ನುವ ಬಿರುದು ಯಾಕೆ ನೀಡಲಾಯಿತೆಂದರೆ, ಇವರು ಭೂಮಿಯ 2 ದಿಕ್ಕಿನ ಅಂತ್ಯದವರೆಗೂ ಪ್ರಯಾಣಿಸಿದ್ದರು. ಅರ್ಥಾತ್ ಪೂರ್ವದ ಕೊನೆಯವರೆಗೂ ಹಾಗೂ ಪಶ್ಚಿಮದ ಕೊನೆಯವರೆಗೂ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಪ್ರಯಾಣಿಸಿದ್ದರು. ಹಾಗೂ ಕರ್ನ್ ಅರಬಿ ಭಾಷೆಯಲ್ಲಿ ಮೂಲೆಯನ್ನು ಕೂಡ ಹೇಳುತ್ತಾರೆ, ತೀವ್ರವನ್ನು ಕೂಡ ಹೇಳುತ್ತಾರೆ. ಹೀಗಾಗಿ ಕರ್ನೈನ್ 2 ತೀವ್ರಗಳನ್ನು ಪ್ರಯಾಣಿಸುವ ಅಥವಾ 2 ತೀವ್ರಗಳನ್ನು ಆಳುವ ವ್ಯಕ್ತಿ ಎಂದು ಈ ಬಿರುದು ಜುಲ್ಕರ್ನೈನ್ ಇವರಿಗೆ ನೀಡಲಾಯಿತು. ವೀಕ್ಷಕರೇ, ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಪಶ್ಚಿಮದ ಕಡೆ ಪ್ರಯಾಣಿಸಲು ಪ್ರಾರಂಭಿಸಿದರು. ಭೂಮಿಯ ಪಶ್ಚಿಮದ ಕೊನೆಯ ತೀವ್ರದಲ್ಲಿ ತಲುಪಿದರು. ಅಲ್ಲಿ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಸೂರ್ಯವನ್ನು ನೀರಿನಲ್ಲಿ ಮುಳುಗುವಂತೆ ಕಂಡರು. ವೀಕ್ಷಕರೇ, ಇಲ್ಲಿ ಕುರಾನಿನ ಒಂದು ಬಲಾಗತ್ ನೋಡಿರಿ. ಈ ಕುರಾನ್ ಇಂದಿನಿಂದ ಸುಮಾರು 1450 ವರ್ಷಗಳ ಹಿಂದೆ ಇರಿಸಲಾಗಿದೆ. ಆ ಕಾಲದಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಸೂರ್ಯ ನೀರಿನಲ್ಲಿ ಮುಳುಗುವುದಿಲ್ಲ, ನಮ್ಮ ಭೂಮಿಯು ಸೂರ್ಯದ ಸುತ್ತ ಸುತ್ತುತ್ತದೆ. ಇದು ಈಗ ನಮಗೆ ಸೈನ್ಸ್ ಮತ್ತು ಟೆಕ್ನಾಲಜಿ ಡೆವಲಪ್ ಆಗಿರುವ ಕಾರಣ ತಿಳಿದಿದೆ. ಆದರೆ ಅಲ್ಲಾಹನು ಇಲ್ಲಿ ಕುರಾನಿನಲ್ಲಿ ಈ ರೀತಿ ಹೇಳಲಿಲ್ಲ. ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಪಶ್ಚಿಮ ತೀವ್ರದಲ್ಲಿ ತಲುಪಿದಾಗ ಸೂರ್ಯ ನೀರಿನಲ್ಲಿ ಮುಳುಗುತ್ತಿತ್ತು. ಅಲ್ಲಾಹನು ಹೇಳಿದ್ದಾನೆ, ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಕಂಡರು ಸೂರ್ಯ ನೀರಿನಲ್ಲಿ ಮುಳುಗುತ್ತಿತ್ತು. ಕುರಾನ್ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರ ಪಾಯಿಂಟ್ ಆಫ್ ವ್ಯೂವನ್ನು ವಿವರಿಸುತ್ತಿದೆ. ಅವರು ಭಾವಿಸಿಕೊಂಡರು ಸೂರ್ಯ ನೀರಿನಲ್ಲಿ ಮುಳುಗುತ್ತಿದೆ. ಅವರಿಗೆ ಅರ್ತ್ ಮತ್ತು ಸನ್ ರೊಟೇಷನ್ ಬಗ್ಗೆ ತಿಳಿದಿರಲಿಲ್ಲ. ಕುರಾನಿನ ಇದೇ ಒಂದು ವಾಕ್ಯ ಸಾಕು, ಇದು ನಿಜವಾಗಿಯೂ ಈ ಪ್ರಪಂಚದ ಸೃಷ್ಟಿಕರ್ತನ ಏಕಪ್ರಭು ಅಲ್ಲಾಹನ ಪುಸ್ತಕವಾಗಿದೆ ಎಂದು ಸಾಬೀತುಪಡಿಸಲು. ವೀಕ್ಷಕರೇ, ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಪಶ್ಚಿಮದ ಕೊನೆಯ ತೀವ್ರದಲ್ಲಿ ತಲುಪಿದಾಗ ಅವರು ಅಲ್ಲಿ ವಾಸವಾಗುವ ಜನರನ್ನು ಕಂಡರು. ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಆ ಭೂಮಿಯ ಆ ಭಾಗವನ್ನು ಫತಹ್ ಮಾಡಿಕೊಂಡರು. ಅಲ್ಲಿಯವರೆಗೂ ಅಲ್ಲಾಹನ ಸಂದೇಶವನ್ನು ತಲುಪಿಸಿದರು ಹಾಗೂ ಅಲ್ಲಿ ನ್ಯಾಯಯುತ ರಾಷ್ಟ್ರವನ್ನು ಸ್ಥಾಪಿಸಿದರು ಹಾಗೂ ಅಲ್ಲಿಯ ಎಲ್ಲ ದಬ್ಬಾಳಿಕೆ ಮತ್ತು ದಬ್ಬಾಳಿಕೆಗಾರರನ್ನು ನಾಶಪಡಿಸಿ ಅಲ್ಲಿ ತನ್ನ ಉಪನಾಯಕನನ್ನು ನೇಮಿಸಿ ಪೂರ್ವದ ಕಡೆ ಪ್ರಯಾಣಿಸಲು ಪ್ರಾರಂಭಿಸಿದರು. ಪೂರ್ವದ ಕಡೆ ಪ್ರಯಾಣಿಸುತ್ತಾ ಭೂಮಿಯ ಪೂರ್ವದ ಕೊನೆಯ ತೀವ್ರದಲ್ಲಿ ತಲುಪಿದರು. ಅಲ್ಲಿ ವಾಸವಾಗುವ ಜನರು ಮನೆಗಳನ್ನು ನಿರ್ಮಿಸಿ ಆ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಆದರೆ ಮನೆಗಳ ಮೇಲೆ ಛಾವಣಿ ಹಾಕುವುದನ್ನು ಅವರು ಕಲಿತಿರಲಿಲ್ಲ. ಅರ್ಥಾತ್ ಅವರು ತಮ್ಮ ಮನೆಗಳಲ್ಲಿ ಕೇವಲ ಗೋಡೆಗಳನ್ನು ನಿರ್ಮಿಸುತ್ತಿದ್ದರು. ಮನೆಗಳ ಮೇಲೆ ಛಾವಣಿ ಹಾಕುವ ಕಲೆ ಅವರಿಗೆ ತಿಳಿತಿರಲಿಲ್ಲ. ಆ ಪ್ರದೇಶವನ್ನು ಕೂಡ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂ ರವರು ಫತಹ್ ಮಾಡಿಕೊಂಡರು. ತನ್ನ ರಾಷ್ಟ್ರವನ್ನು ಅಲ್ಲಿಯೂ ಸ್ಥಾಪಿಸಿದರು ಹಾಗೂ ಪುನಃ ಅಲ್ಲಿಂದ ಭೂಮಿಯ ಉತ್ತರ ದಿಕ್ಕಿನಲ್ಲಿ ಪ್ರಯಾಣಿಸಲು ಪ್ರಾರಂಭಿಸಿದರು.
ಉತ್ತರದಲ್ಲಿ ಅವರು ಒಂದು ಪ್ರದೇಶದಲ್ಲಿ ತಲುಪಿದರು. ಆ ಪ್ರದೇಶವು 2 ದೊಡ್ಡ ಪರ್ವತಗಳ ನಡುವೆ ಇತ್ತು. ಅಲ್ಲಿಯ ಜನರು ಆದಿಮಾನವರಂತೆ ವಿಚಿತ್ರವಾಗಿದ್ದರು. ಅಲ್ಲಿಯೂ ಕೂಡ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ತಮ್ಮ ನ್ಯಾಯಯುತ ರಾಷ್ಟ್ರವನ್ನು ಸ್ಥಾಪಿಸಿದರು. ಅಲ್ಲಾಹನ ಸಂದೇಶವನ್ನು ಅಲ್ಲಿಯವರೆಗೂ ತಲುಪಿಸಿದರು. ನಂತರ ಅಲ್ಲಿ ವಾಸವಾಗುವ ಜನರು ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರ ಬಳಿ ಬಂದು ಒಂದು ವಿನಂತಿ ಮಾಡಿದರು. ಅವರು ಹೇಳಿದರು, ಇಲ್ಲಿ ಯಾಜೂಜ್ ಮಾಜೂಜ್ ರಾಷ್ಟ್ರಗಳು ಬಹಳ ದುಷ್ಕೃತ್ಯಗಳನ್ನು ಉಂಟು ಮಾಡಿದ್ದಾರೆ. ನಮಗೆ ಬಹಳ ತೊಂದರೆ ಕೊಡುತ್ತಾರೆ. ಲೂಟಿ, ಹತ್ಯೆ, ಗಲಭೆ ಇವೆಲ್ಲವನ್ನು ಮಾಡುತ್ತಾರೆ. ಅವರು ಮೃಗಗಳಂತೆ ಕ್ರೂರ ಮತ್ತು ಘೋರ ಜನರು. ನಮ್ಮ ಮತ್ತು ಅವರ ಮಧ್ಯೆ ಯಾವುದೇ ಒಂದು ಗೋಡೆಯನ್ನು ನಿರ್ಮಿಸಿ ಪುನಃ ಅವರು ನಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲದಂತೆ ಮಾಡಿರಿ. ನಾವು ನಿಮಗೆ ಇದಕ್ಕಾಗಿ ಎಲ್ಲ ರೀತಿಯ ಸಂಗ್ರಹಗಳನ್ನು ಕೂಡ ನೀಡುತ್ತೇವೆ. ಆದರೆ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಹೇಳಿದರು, ಅಲ್ಹಮ್ದುಲಿಲ್ಲಾ, ಅಲ್ಲಾಹನು ನನಗೆ ಮೊದಲೇ ಸಾಕಷ್ಟು ರಿಸೋರ್ಸಸ್ಗಳನ್ನು ನೀಡಿದ್ದಾನೆ. ನನಗೆ ಇದರ ಅವಶ್ಯಕತೆ ಇಲ್ಲ. ನನಗೆ ನಿಮ್ಮ ಬಲದ ಅವಶ್ಯಕತೆ ಇದೆ. ಅರ್ಥಾತ್ ಮ್ಯಾನ್ ಪವರ್ ಬೇಕಾಗಿದೆ. ಈ ಕೆಲಸಕ್ಕೋಸ್ಕರ ಕೆಲಸಗಾರರ ಅವಶ್ಯಕತೆ ಇದೆ. ಎಲ್ಲ ಜನರು ತಯಾರಾದರು. ಹಾಗೂ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಕಬ್ಬಿಣವನ್ನು ಕರಗಿಸಿ ಕಬ್ಬಿಣದ ದೊಡ್ಡ ದೊಡ್ಡ ಪ್ಲೇಟ್ಸ್ಗಳನ್ನು ತಯಾರಿಸಿದರು. ನಂತರ ಅವರು ಕಬ್ಬಿಣದ ಆ ದೊಡ್ಡ ದೊಡ್ಡ ಪ್ಲೇಟ್ಸ್ಗಳನ್ನು ಆ 2 ಪರ್ವತಗಳ ನಡುವೆ ಸ್ಥಿರವಾಗಿ ನಿಲ್ಲಿಸಿದರು. ಹಲವಾರು ಪ್ಲೇಟ್ಸ್ಗಳನ್ನು ನಿಲ್ಲಿಸಿದ ನಂತರ ಆ ಪ್ಲೇಟ್ಸ್ಗಳ ಕೆಳಗಡೆ ಬೆಂಕಿ ಹಚ್ಚುವ ಆದೇಶ ನೀಡಿದರು. ನಂತರ ಬೆಂಕಿಯ ತಾಪಕ್ಕೆ ಆ ಪ್ಲೇಟ್ಸ್ಗಳು ಕೆಂಪಾಗಿ ಕರಗುವ ಹಂತಕ್ಕೆ ಬಂದವು. ಹಾಗೂ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ಮೊದಲೇ ಕರಗಿಸಿಕೊಂಡಿರುವ ತಾವ್ರವನ್ನು, ಕಾಪರನ್ನು ಆ ಬಿಸಿ ಕರಗುತ್ತಿರುವ ಕಬ್ಬಿಣದ ಪ್ಲೇಟ್ಸ್ಗಳ ಮೇಲೆ ಸುರಿದರು. ನಂತರ ಈ ಕರಗಿದ ಕಬ್ಬಿಣ ಮತ್ತು ಕರಗಿದ ತಾವರದಿಂದ ಮುರಿಯಲು ಅಸಾಧ್ಯವಾಗಿರುವ ಒಂದು ಬಹಳ ಅಗಲವಾದ ದೊಡ್ಡ ಗೋಡೆ ಅಲ್ಲಿ ನಿಂತಿತು. ಹಾಗೂ ಇಂತಹ ಒಂದು ಅತ್ಯಂತ ಅದ್ಭುತ ಸಾಧನೆಯನ್ನು ಮಾಡಿ ಅವರು ಹೇಳಿದರು, ಇದು ನನ್ನ ಸಾಧನೆ ಅಲ್ಲ, ಇವೆಲ್ಲವೂ ನನ್ನ ಪರಮಾತ್ಮನ, ನನ್ನ ಅಲ್ಲಾಹನ ಕೃಪೆ. ಹಾಗೂ ಅವರು ಹೇಳಿದರು, ಈಗ ಯಾಜೂಜ್ ಮಾಜೂಜ್ ಈ ಗೋಡೆಯನ್ನು ಮುರಿಯಲು, ಇದರಲ್ಲಿ ಯಾವುದೇ ಬಿರುಕನ್ನು ಉಂಟು ಮಾಡಲು ಅಥವಾ ಇದನ್ನು ಹತ್ತು ಬರಲು ಕೂಡ ಸಾಧ್ಯವಿಲ್ಲ. ಇದನ್ನು ಯಾರೂ ಕೂಡ ಮುರಿಯಲು ಸಾಧ್ಯವಿಲ್ಲ, ಅಲ್ಲಾಹನ ಅಪ್ಪಣೆ ಬರುವವರೆಗೆ. ಹಾಗೂ ಅಲ್ಲಾಹನ ಮಾತು ಸತ್ಯವಾಗಿರುತ್ತದೆ. ಸೊ ವೀಕ್ಷಕರೇ, ಹದೀಸ್ಗಳಲ್ಲೂ ಕೂಡ ಈ ಯಾಜೂಜ್ ಮಾಜೂಜ್ರವರ ಬಗ್ಗೆ ಉಲ್ಲೇಖಿಸಲಾಗಿದೆ. ಯಾಜೂಜ್ ಮಾಜೂಜ್ ಮಾನವರ ಒಂದು ಬುಡಕಟ್ಟು. ಇವರು ಯಾವುದೇ ಬೇರೆ ಪ್ರಜಾತಿ ಅಲ್ಲ. ಇವರು ವಾಸ್ತವಿಕವಾಗಿ ಮಾನವರೇ ಆಗಿರುತ್ತಾರೆ. ಆದರೆ ಅತ್ಯಂತ ಗಲಭೆಕೋರರು, ಮೃಗಗಳಂತೆ ಘೋರರು, ಮಾನವ ರೂಪದಲ್ಲಿ ಮೃಗರು. ಹಾಗೂ ಇವರ ಜನಸಂಖ್ಯೆ ಆ ಗೋಡೆಯ ಹಿಂದೆ ಆ ಕಣಿವೆಯಲ್ಲಿ ಅತ್ಯಂತ ವೇಗದಿಂದ ಹೆಚ್ಚುತ್ತಿದೆ, ಅವರ ಪಾಪ್ಯುಲೇಷನ್. ಮತ್ತು ಅಲ್ಲಾಹನು ಅವರಿಗೆ ಭೂಮಿಯ ಒಂದು ಭಾಗದಲ್ಲಿ ಅಡಗಿಸಿದ್ದಾನೆ. ಇಂದು ಯಾರಿಗೂ ತಿಳಿದಿಲ್ಲ ಹಜರತ್ ಜುಲ್ಕರ್ನೈನ್ ಅಲೈಹಿಸ್ಸಲಾಂರವರು ನಿರ್ಮಿಸಿದ ಆ ಗೋಡೆ ಎಲ್ಲಿದೆ. ಏಕೆಂದರೆ ಆ ಯಾಜೂಜ್ ಮಾಜೂಜ್ ಬಹಿರಂಗವಾಗುವ, ಅವರು ಆ ಗೋಡೆಯನ್ನು ಮುರಿದು ಬರುವ ಒಂದು ಸಮಯವಿದೆ, ಕಯಾಮತಿನ ನಿಖರ. ಅವರು ಆ ಗೋಡೆಯನ್ನು ಮುರಿದು ಬರುವುದು ಕೂಡ ಕಯಾಮತಿನ ಸಂಕೇತಗಳಲ್ಲಿ ಒಂದು ದೊಡ್ಡ ಸಂಕೇತವಾಗಿದೆ. ಆ ಸಮಯದಲ್ಲೇ ಅವರು ಬಹಿರಂಗವಾಗುತ್ತಾರೆ. ಹಾಗೂ ಆ ಕಾಲ ಹಜರತ್ ಈಸಾ ಅಲೈಹಿಸ್ಸಲಾಂರವರು ಆಕಾಶದಿಂದ ಪುನಃ ಭೂಮಿಗೆ ಇಳಿದು ಬರುವ ಕಾಲವಾಗಿರುತ್ತದೆ. ಆ ಸಮಯದಲ್ಲೇ ಅವರು ಕೂಡ ಬಹಿರಂಗವಾಗುತ್ತಾರೆ ಹಾಗೂ ಆ ಗೋಡೆಯಿಂದ ಹೊರಬರುತ್ತಾರೆ. ಯಾಜೂಜ್ ಮಾಜೂಜ್ ಅವರು ಆ ಗೋಡೆಯ ಹಿಂದೆ ಬಂದಿಯಾಗಿದ್ದಾರೆ. ಅವರು ಆ ಗೋಡೆಯನ್ನು ಪ್ರತಿದಿನ ನೆಕ್ಕುತ್ತಿದ್ದಾರೆ. ನೆಕ್ಕುವ ಅರ್ಥ ಅವರು ಒಳಗಿನಿಂದ ಆ ಗೋಡೆಯನ್ನು ಮುರಿಯಲು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದಾರೆ ಎನ್ನುವುದು. ಹಾಗೂ ಹದೀಸ್ಗಳಲ್ಲಿ ಉಲ್ಲೇಖಿಸಲಾಗಿದೆ, ಅವರು ಆ ಗೋಡೆಯನ್ನು ಮುರಿಯುವ ಕೊನೆಯ ಹಂತದಲ್ಲಿರುತ್ತಾರೆ. ಆ ಸಮಯ ಅವರೆಲ್ಲರೂ ಸುಸ್ತಾಗಿ ಹೇಳುತ್ತಾರೆ, ಈ ಗೋಡೆಯನ್ನು ನಾವು ನಾಳೆ ಮುರಿಯೋಣ. ಪುನಃ ಅವರು ಆ ಗೋಡೆಯನ್ನು ಮುರಿಯಲು ಪ್ರಾರಂಭಿಸುವ ಮುಂಚೆ ಅಲ್ಲಾಹನು ಆ ಗೋಡೆಯನ್ನು ಪುನಃ ಮೊದಲಿನಂತೆ ದೊಡ್ಡ ಮತ್ತು ಅಗಲವಾಗಿ ಮಾಡುತ್ತಾನೆ. ಆದರೆ ಕಯಾಮತಿನ ಬಳಿ ಅವರು ಒಮ್ಮೆ ಹೇಳುತ್ತಾರೆ, ಇನ್ಶಾ ಅಲ್ಲಾ ನಾವು ಇದನ್ನು ನಾಳೆ ಮುರಿಯೋಣ. ಸೊ ಅವರು ಇನ್ಶಾ ಅಲ್ಲಾ ಹೇಳಿದ ನಂತರ ಆ ಗೋಡೆ ಮುರಿಯುತ್ತದೆ ಅಲ್ಲಾಹನ ಆದೇಶದಿಂದ. ಹಾಗೂ ಅವರು ಹೊರಬಂದು ಇಡೀ ಜಗತ್ತಿನಲ್ಲಿ ಹರಡಿ ಅತ್ಯಂತ ಗಲಭೆ ಉಂಟು ಮಾಡುತ್ತಾರೆ. ಇವರು ಅಸಂಖ್ಯಾತವಾಗಿರುತ್ತಾರೆ ಹಾಗೂ ಇವರಿಂದ ಹೋರಾಡಲು ಸಾಧ್ಯವಾಗುವುದಿಲ್ಲ. ಸೊ ಹಜರತ್ ಈಸಾ ಅಲೈಹಿಸ್ಸಲಾಂರವರು ಜನರನ್ನು ಕೋಹೆತೂರ್ ಮೇಲೆ ಕರೆದುಕೊಂಡು ಹೋಗುತ್ತಾರೆ. ಆ ಸಮಯ ಅಲ್ಲಾಹನ ಕಡೆಯಿಂದ ಒಂದು ಮಹಾಮಾರಿ ಹರಡುತ್ತದೆ. ಆ ಮಹಾಮಾರಿಯಿಂದ ಇವರೆಲ್ಲರ ವಿನಾಶವಾಗುತ್ತದೆ. ನಂತರ ಭೂಮಿಯ ಮೇಲೆ ಎಲ್ಲೆಲ್ಲೂ ಇವರ ಶವಗಳೇ ಹರಡಿರುತ್ತವೆ. ಅವರ ಶವಗಳನ್ನು ಕೂಡ ನಾಶ ಮಾಡುವುದು ಅಸಾಧ್ಯವಾಗಿರುತ್ತದೆ. ಆ ಸಮಯ ಹಜರತ್ ಈಸಾ ಅಲೈಹಿಸ್ಸಲಾಂರವರು ಅಲ್ಲಾಹನಿಂದ ದುವಾ ಮಾಡುತ್ತಾರೆ,
ನಂತರ ಒಂದು ಭಯಂಕರ ಮಳೆ ಮತ್ತು ಚಂಡಮಾರುತದಿಂದ ಇವರ ಅಸಂಖ್ಯಾತ ಶವಗಳು ಆ ಮಳೆಯ ನೀರಿನ ಜೊತೆ ಹರಡಿ ಸಮುದ್ರಗಳಲ್ಲಿ ಮುಳುಗಿ ನಾಶವಾಗುತ್ತೆ. ಸೊ ವೀಕ್ಷಕರೇ, ಇದು ಸೂರೆ ಕಹಫಿನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ಕೊನೆಯ ಘಟನೆ. ಇಲ್ಲಿಗೆ ಸೂರೆ ಕಹಫಿನಲ್ಲಿ ಅಲ್ಲಾಹನು ಉಲ್ಲೇಖಿಸಿರುವ ಎಲ್ಲ ಘಟನೆಗಳು ಸಂಪೂರ್ಣವಾಗಿವೆ. ಬರುವ ಗುರುವಾರ ಇನ್ಶಾಲ್ಲ ನಾವು ಈ ಸೂರೆ ಕಹಫಿನಿಂದ ಹಾಗೂ ಈ 4 ಘಟನೆಯಿಂದ ನಮಗೆ ಯಾವ ಮುಖ್ಯವಾದ ಪಾಠ ಕಲಿಯಲು ಸಿಕ್ಕಿದೆ, ಇದರಿಂದ ನಮಗೆ ಯಾವ ಮುಖ್ಯವಾದ ಮಾತುಗಳು ಅರ್ಥವಾಗಿವೆ, ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.